ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಾನು ಡೈಲಿ ವ್ಲಾಗೇ ಮಾಡ್ತಾಯಿದ್ದೀನಿ. ನಾನು ಆರವ್ ಇಬ್ಬರೂ ತಿಂಡಿ ಮಾಡಿಕೊಂಡು ಬ್ರಿಗೇಡ್ ರೋಡ್ಗೆ ಹೊರಟ್ವಿ. ಆರವ್ ಕಲೀಗ್ ಬಂದು ಅವರು ಬೇಕಿಂಗ್ ಎಲ್ಲ ಕಲ್ತ್ಕೊಂಡಿದ್ದಾರೆ. ಸೊ ಅವ್ರದ್ದು ವರ್ಕ್ಶಾಪ್ ಇತ್ತು, ಇನ್ವೈಟ್ ಮಾಡಿದರು. ಅದಕ್ಕೆ ಹೋಗೋದು ಬೇಡವೋ ಅಂತೇಳಿ ಸೊ ಫೈನಲಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಹೇಗಿದ್ರು ಸ್ವಲ್ಪ ಹೊತ್ತಲ್ಲಿ ಎಲ್ಲ ನೋಡಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಶಾಪಿಂಗ್ ಏನಾದರೂ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿ ಹೋದ್ವಿ. ನೋಡಿ ಇದೆ ಅದು. ಸೊ ನಾನು ಕೂಡ ಡೋನಟ್ ಮಾಡೋದು ಕಲ್ತ್ಕೊಂಡೆ. ಮತ್ತು ಅವರು ಮ್ಯಾಂಗೋ ಟಾರ್ಟ್ ಅಂತ ಏನೋ ಮಾಡಿದ್ರು. ಸೊ ಅದನ್ನು ಮಾಡೋದು ಕಲ್ತ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇದ್ದಿತ್ತು, ಒಂದು 1 hour, ಮ್ಯಾಕ್ಸಿಮಮ್ 1 to 2 hours ಅಷ್ಟೇ ಇದ್ದಿದ್ದು ನಾವು. ಸೊ ಅಲ್ಲೆಲ್ಲ ನೋಡಿಕೊಂಡು ಮತ್ತು ಇನ್ವೈಟ್ ಮಾಡಿದ್ರಲ್ಲ, ಹೋಗದೇ ಇದ್ದರೆ ಅದು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಹೋದ್ವಿ. Make the small holes. ಆರವ್ ಫ್ರೆಂಡ್ ಇವರೇನೆ. ಸೊ ಇವರೇ ನಮಗೆ ಇನ್ವೈಟ್ ಮಾಡಿದ್ದು. ಅವ್ರಿಗೆ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಫೇಸ್ ಎಲ್ಲ ತೆಗೆಯೋದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಫೇಸ್ ತೋರಿಸ್ತಿಲ್ಲ. ಸೊ ನೋಡಿ, ಅವ್ರು ಮ್ಯಾಂಗೋ ಟಾರ್ಟ್ ಮಾಡ್ತಿದ್ದಾರೆ. ಇದೇ ಅದು ಮ್ಯಾಂಗೋ ಟಾರ್ಟು. ಸಖತ್ತಾಗಿತ್ತು. ಹುಳಿ ಒಂಥರ ಸ್ವೀಟ್ ಆ ಥರ ಇತ್ತು. ಇದೆಲ್ಲ ಡೋನಟ್ ನಾವೇ ಮಾಡಿರೋದು. ಆರವ್ ಒಂದು ಸ್ವಲ್ಪ ಟ್ರೈ ಮಾಡಿದ್ದು ಅಷ್ಟೇ. ನಾನು ಮತ್ತು ಅವ್ರ ಫ್ರೆಂಡ್ಸ್ ಬೇರೆಯವರು ಎಲ್ಲ ಬಂದಿದ್ದರು. ಸೊ ನಾವೇ ಎಲ್ಲ ಸೇರಿಕೊಂಡು ಮಾಡಿದ್ವಿ. ಇದು ತುಂಬ ಚೆನ್ನಾಗಿತ್ತು. ಅಂದರೆ ರೆಸಿಪೀಸ್ ಎಲ್ಲ ನನಗೇನು ಗೊತ್ತಿರಲಿಲ್ಲ. ಸೊ ಇವಾಗ ಗೊತ್ತಾಯಿತು ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಬಂತು. ನನಗೆ ಯೂಶ್ವಲಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಂದರೆ ಇದು ಕೇಕ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಎಲ್ಲ ಕಲ್ತ್ಕೊಳ್ಬೇಕು ಅಂತ. ಯಾಕಂದರೆ ನಾನು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಅಂದರೆ ನಾನಿವಾಗ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿದ್ರು ಕೂಡ ಗುಡ್ಡಿನೂ ಕೂಡ ಅದನ್ನೇ ಕೇಳ್ತಾ ಇರ್ತಾಳೆ. ಮತ್ತು ಅವಳಿಗೂ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನನಗೆ ಇಷ್ಟ ಆಗಲ್ಲ ಇದೆಲ್ಲ ಕಲ್ತ್ಕೊಳ್ಳೋದು. ನೋಡ್ತಿದ್ದೀರಲ್ಲ, RCB ವಿನ್ ಆಗಿರೋ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಬಂದ್ರಲ್ವ. ಸೊ ಅವತ್ತು ವರ್ಕ್ಶಾಪ್ ಇದ್ದಿತ್ತು. ಸೊ ಅವತ್ತೇ ನಾವು ಹೋಗಿದ್ದೀವಿ. ನಮ್ಗೆ ಇಷ್ಟೊಂದೆಲ್ಲ ಕ್ರೌಡ್ ಇರುತ್ತೆ, ಎಷ್ಟೊಂದು ಗಲಾಟೆ ಇರುತ್ತೆ ಅಂತ ನಿಜ ಗೊತ್ತಿರಲಿಲ್ಲ. ಯಾಕಾದರೂ ಬಂದ್ವಿ ಅಂತ ಅನಿಸ್ಬಿಡ್ತು. ಮೆಟ್ರೋ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ರು. ಕ್ಯಾಬ್ ಅವೈಲೇಬಲ್ ಇರಲಿಲ್ಲ, ಆಟೋ ಇರಲಿಲ್ಲ. ನೋಡಿ, ಫುಲ್ಲು ಶಿವಾಜಿನಗರವರೆಗೂ ನಡ್ಕೊಂಡು ಹೋಗಿದ್ದೀವಿ. ಆಲ್ಮೋಸ್ಟ್ ನಾವೇ ಅಲ್ಲ, ಎಲ್ಲರೂ ತುಂಬ ಜನ ನಡ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿಗೆ ನಡ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಫುಲ್ಲು ಗಲಾಟೆ ಇತ್ತು, ಅಷ್ಟು ಜನ ಕ್ರೌಡ್ ಇದ್ದರು. ಯಾವುದು ಕೂಡ ಇರಲಿಲ್ಲ. ಮೆಟ್ರೋದಲ್ಲಿ ಹೋಗೋಣ ಅಂದರೆ ಮೆಟ್ರೋ ಕೂಡ ಆವಾಗಲೇ ಬಂದ್ ಮಾಡಿದ್ರು. ಮತ್ತು ಬಸ್ಸಲ್ಲಿ ಹೋಗೋಣ ಅಂತ ನೋಡಿದ್ರೆ ಬಸ್ಸು ಫುಲ್ಲು ರಶ್ ಇದ್ದಾರೆ. ಬಸ್ಸಲ್ಲಿ ಸ್ವಲ್ಪನೂ ಜಾಗ ಇಲ್ಲ. ಫೈನಲಾಗಿ ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಹೋದ್ವಿ. ನಡ್ಕೊಂಡು ಹೋಗಿ ಶಿವಾಜಿನಗರಲ್ಲಿ ಆಟೋ ಕೂಡ ತುಂಬ ಜಾಸ್ತಿ ಕೇಳಿದ್ರು. ಫೈನಲಾಗಿ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಅಂತ ಆಟೋಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಹೋದ್ವಿ. ಅವತ್ತು ಆ ಥರ ಆಯಿತು. ಕ್ರೇಜ್ ಇರಬೇಕು ಕ್ರಿಕೆಟ್ಗೆ ಎಲ್ಲ, ಬಟ್ ಇಷ್ಟೊಂದೆಲ್ಲ ಕ್ರೇಜ್ ಇರಬಾರ್ದು. ಎಷ್ಟು ಜನ ಸತ್ತೋಗಿದ್ದಾರೆ ಅವತ್ತು. ತುಂಬ ಬೇಜಾರಾಯಿತು ಅದನ್ನು ಕೇಳಿ. ಮತ್ತು ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ನಡ್ಕೊಂಡು ಬಂದಿದ್ದಾರೆ, ಹೆಬ್ಬಾಳವರೆಗೂ ಎಲ್ಲ. ಅವ್ರಿಗೂ ಕೂಡ ಏನೂ ಸಿಕ್ಕಿಲ್ವಂತೆ. ಬಸ್ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು. ಅವರು ಕೂಡ ಅಷ್ಟೇ, ಎಷ್ಟೊಂದು ಜನ ನಡ್ಕೊಂಡು ಬಂದುಬಿಟ್ಟಿದ್ದಾರೆ. ಈ ಥರ ಎಲ್ಲ ಆಗುತ್ತೆ. ಪ್ರಾಪರಾಗಿ ಅಂದರೆ ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ. ಕರೆಕ್ಟಾಗಿ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ ಮಾಡಿ ಪ್ರಿಕಾಷನ್ಸ್ ತೊಗೊಂಡು ಮಾಡಿದರೆ ಎಲ್ಲ ಕರೆಕ್ಟಾಗಿ ಆಗಿರೋದು. ರ್ಯಾಲಿ ಎಲ್ಲ ಆಗ್ತಿತ್ತು. ಬಟ್ ರ್ಯಾಲಿ ಕೂಡ ಅದರಿಂದನೇ ಎಲ್ಲ ಕ್ಯಾನ್ಸಲ್ ಮಾಡಿದ್ರು.
ತುಂಬ ಲೇಟೇ ಆಯಿತು ಮನೆಗೆ ಹೋಗೋಷ್ಟರಲ್ಲಿ. ಶಾಪಿಂಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ವಿ, ಅದು ಕೂಡ ಆಗಿಲ್ಲ. ತುಂಬ ಸುಸ್ತಾಗೋಗಿತ್ತು. ಸೊ ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ. ಇದು ನೆಕ್ಸ್ಟ್ ಡೇ ನಮಗೆ KR ಮಾರ್ಕೆಟ್ ಹತ್ರ ಅಲ್ಲೇ ನಿಯರ್ ಬೈ ಸ್ವಲ್ಪ ಕೆಲಸ ಇತ್ತು. ಸೊ ಹೇಗೂ ಬಂದಿದ್ದೀವಲ್ಲ ಅಂತ ಫಸ್ಟ್ ಟೈಮ್ KR ಮಾರ್ಕೆಟ್ ಒಳಗಡೆ ಹೋಗಿರೋದು ನಾನು. ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿದ್ದು. ಸೊ ಹೋಗೋಣ ಅಂತ ಹೋದ್ವಿ. ನಾನಿದೇ ಫಸ್ಟ್ ಟೈಮ್. ನಾನು ಯಾವತ್ತೂ KR ಮಾರ್ಕೆಟ್ ಹೇಗಿದೆ ಅಂತಲೂ ನೋಡಿರಲಿಲ್ಲ. ನಾನು ಯಶವಂತಪುರ ಮಾರ್ಕೆಟು ಅದೆಲ್ಲ ನಿಯರ್ ಬೈ ಇದೆಯಲ್ವ, ಅಲ್ಲೆಲ್ಲ ನೋಡಿದ್ದೀನಿ. ಬಟ್ ಈ ಕಡೆ ಎಲ್ಲ ನಾನು ನೋಡಿರಲಿಲ್ಲ. ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಿಲ್ಲ. ಪ್ರೈಸಸ್ ವೆಜಿಟೇಬಲ್ಸ್ ಕಮ್ಮಿ ಇದೆ. ಬಟ್ ಜಾಸ್ತಿ ತೊಗೊಳ್ಳೋರಿಗೆ, ಗೊತ್ತಿರೋರಿಗೆ, ರೆಗ್ಯುಲರಾಗಿ ಬರೋರಿಗೆ ಗೊತ್ತಿರುತ್ತೆ ಎಷ್ಟು ಪ್ರೈಸ್ ಇದೆ, ಏನು ಯಾವ್ದು ಕಮ್ಮಿ ಇದೆ ಅಂತ. ನಮಗಷ್ಟು ಗೊತ್ತಾಗಿಲ್ಲ. ಫ್ರೂಟ್ಸು ನಾರ್ಮಲ್ ಪ್ರೈಸೇ ಇದೆ. ಇಲ್ಲಿನೂ ಸೇಮ್ ಪ್ರೈಸ್ ಇದೆ, ಅಲ್ಲಿ ಕೂಡ ಸೇಮ್ ಪ್ರೈಸ್ ಇದೆ. ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ ಫ್ರೂಟ್ಸಲ್ಲಿ. ವೆಜಿಟೇಬಲ್ಸ್ ಕಮ್ಮಿ ಇದೆ, ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಬೋದಲ್ಲಿ. ಬಟ್ ತುಂಬ ಗಲೀಜಿದೆ. ರೋಡು ಅಷ್ಟು ಚೆನ್ನಾಗಿಲ್ಲ. ಮಳೆ ಬಂದರೆ ಅಂತೂ ಹೇಗಿರುತ್ತೆ ಗೊತ್ತಿಲ್ಲ. ಅವತ್ತಂತೂ ಮಳೆ ಇರಲಿಲ್ಲ. ಮಳೆ ಬಂದರೆ ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ಇರುತ್ತೆ. ಅಷ್ಟೊಂದು ಹೈಜೀನ್ ಇಲ್ಲ ಇಲ್ಲಿ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ನನಗೇನು ತೊಗೊಳ್ಳೋದು ವರ್ತ್ ಅನಿಸಿಲ್ಲ. ನಾವು ಸ್ವಲ್ಪ ಒಂದು 50 ರುಪೀಸ್ ಆಗಲಿ 100 ರುಪೀಸ್ ಆಗಲಿ ಜಾಸ್ತಿ ಕೊಟ್ಟು ತೊಗೊಂಡ್ರೂ ಅದು ಚೆನ್ನಾಗಿರ್ಬೇಕಲ್ವ. ಮತ್ತು ಇನ್ನೊಂದು ನೋಡಿ ತೊಗೊಳ್ಬೇಕು. ತುಂಬ ಮೋಸ ಮಾಡ್ತಾರೆ ಇಲ್ಲಿ. ನಮಗೆ ಪೊಮೊಗ್ರನೇಟ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿರೋದು ಇದು ಮಾಡಿಬಿಟ್ಟಿದ್ದಾರೆ, ಹಾಕಿದ್ದಾರೆ. ನಾವೇ ಹಾಕ್ಕೊಟ್ವಿ. ಬಟ್ ಅದು ಎಕ್ಸ್ಟ್ರಾ 1-2-3 ಹೋಗಿರೋದು ಹಾಕ್ಬಿಟ್ಟಿದ್ದಾರೆ, ವೆಯ್ಟ್ ಕಮ್ಮಿ ಇದೆ ಅಂತ. ಕೆಲವೊಂದು ಕಡೆ ಏನು ಮಾಡ್ತಾರೆ ಅವರು, ನಾವೇ ಎತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಅವರೇ ವೆಯ್ಟ್ ಮಾಡಿ ಅಂದರೆ ತೂಕ ಹಾಕಿ ಕೊಟ್ಬಿಡ್ತಾರೆ. ಸೊ ಆ ಥರ ಮಾಡ್ತಾರೆ. ಹೋದರೆ ಹುಷಾರಾಗಿ ನೋಡಿ ತೊಗೊಳ್ಬೇಕು. ತುಂಬ ಮೋಸ ಮಾಡ್ತಾರೆ ಇಲ್ಲಿ. ಇಲ್ಲೇ ನಿಯರ್ ಬೈ ಮನೆ ಹತ್ರ ಎಲ್ಲಾದರೂ ತೊಗೊಂಡ್ರೆ ಪರವಾಗಿಲ್ಲ. ಅಷ್ಟು ದೂರ ನನಗೇನು ಅನಿಸಿಲ್ಲ. ಇವಾಗ ನಾವು ಪ್ರೈವೇಟ್ ವೆಹಿಕಲ್ ಮಾಡಿದ್ರು, ಪೆಟ್ರೋಲ್ಗೆ ಕಾರಲ್ಲಿ ಹೋದ್ರೂ ಅಷ್ಟೇ, ಮತ್ತು ಆಟೋದಲ್ಲಿ ಹೋದರೂ ಆಟೋ ಫೇರ್ ಕೂಡ ಅಲ್ಲೇ ಹೋಗ್ಬಿಡುತ್ತೆ. ಪ್ರೈಸ್ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಸೊ ಮನೆ ಹತ್ರ ತೊಗೊಂಡ್ರು ಅಷ್ಟೇ ಪ್ರೈಸ್ ಆಗುತ್ತೆ, ಅಲ್ಲಿ ತೊಗೊಂಡ್ರು ಅಷ್ಟೇ ಆಗುತ್ತೆ, ಏನೂ ಡಿಫ್ರೆನ್ಸ್ ಆಗೋಲ್ಲ. ಸೊ ನಾನು ಆರೋಗ್ಯ ಕೂಡ ಅದನ್ನೇ ಹೇಳಿದ್ದು, ಮನೆ ಹತ್ರನೇ ತೊಗೊಳ್ಬೋದು, ಸುಮ್ಮನೆ ಏನಕ್ಕೆ ಅಂತ. ಹೇಗಿದ್ದರೂ ಬಂದಿದ್ದೀವಿ, ಇಲ್ಲೇ ತೊಗೊಂಡು ಹೋಗೋಣ ಅಂತ ಹೇಳ್ದೆ. ನಾನು ಕೂಡ ಓಕೆ ಫೈನ್, ಯಾವತ್ತೂ ನೋಡಿಲ್ವಲ್ಲ, ನೋಡೋಣ ಅದೇನು ಕಮ್ಮಿ ಇದೆ, ಹೇಗಿದೆ ಅಂತ ನೋಡೋಣ ಅಂತ ಹೋದೆ ಅಷ್ಟೇ. ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ ಬಂದು ಎಲ್ಲೂ ಇಲ್ಲ ಒಳಗೆ. ಇಲ್ಲಿ ಒಂದೇ ಕಡೆ, ಹೊರಗಡೆ ಒಂದು ಕಡೆ ಅಷ್ಟೇ ನೋಡಿದ್ದು ನಾನು. ಒಳಗೆ ನಾರ್ಮಲ್ ಆ್ಯಪಲ್, ಮ್ಯಾಂಗೋ ಆ ಥರ ಎಲ್ಲ ಇತ್ತು. ಇಲ್ಲಿ ಅವಕ್ಯಾಡೋ ತೊಗೊಂಡ್ವಿ, ಪಿಯರ್ಸ್ ತೊಗೊಂಡ್ವಿ. ಅವಕ್ಯಾಡೋ ಬಂದು ಸೇಮ್ ಪ್ರೈಸ್ ಇತ್ತು. ಇಲ್ಲಿ ಕೂಡ ಎಷ್ಟಿದೆ ಅಲ್ಲಿ ಕೂಡ ಸೇಮ್ ಪ್ರೈಸ್ ಇತ್ತು. ಇದೆಲ್ಲ ನಾರ್ಮಲ್ ಪ್ರೈಸೇ ಇತ್ತು ಅಷ್ಟೇ. ಮತ್ತು ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಅಲ್ಲಿಗೂ ಅಂದರೆ ನೀವು ಚೆನ್ನಾಗಿ ಎಕ್ಸ್ಪೆನ್ಸಿವ್ ಇರೋ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ. ನೋಡಿದ್ರೆ ಗೊತ್ತಾಗುತ್ತಲ್ವ. ಇದೆಲ್ಲ ನೋಡಿ ಹೇಗಿದೆ ಅಂತ. ಸೊ ಕಮ್ಮಿ ಪ್ರೈಸ್ ಅಂದ್ಬಿಟ್ಟು ತೊಗೊಳಕ್ಕೆ ಹೋದರೆ ಅದು ಚೆನ್ನಾಗಿರೋದಿಲ್ಲ. ಟೊಮೆಟೊ ಕೂಡ ಅಷ್ಟೇ, ತುಂಬ ಚೀಪ್. ಆಲ್ರೆಡಿ ಟೊಮೆಟೊ ಕಮ್ಮಿನೇ ಇದೆ, ಬಟ್ ಅಲ್ಲಿ ಇನ್ನೂ ಚೀಪಾಗಿದೆ. ಲೈಕ್ 5 kg 6 kgs ಆ ಥರ ಕೊಡ್ತಾಯಿದ್ದಾರೆ. ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ತೊಗೊಂಡು ಬಂದರೂ ಕೂಡ ಬೇಗ ಕೆಟ್ಟೋಗುತ್ತೆ, ಆ ಥರ ಇರುತ್ತಲ್ಲಿ. ಅದೇ ತುಂಬ ಪೇಷನ್ಸ್ ಇರಬೇಕು. ರೆಗ್ಯುಲರಾಗಿ ಹೋಗ್ತಾ ಇರೋರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನಮಗಂತೂ ಏನೂ ಗೊತ್ತಿಲ್ಲ, ಪೇಷನ್ಸ್ ಕೂಡ ಇಲ್ಲ. ಆ ಜನ ಕ್ರೌಡ್ ನೋಡಿಬಿಟ್ಟು ನನಗಂತೂ ಒಂಥರ ಅನಿಸ್ಬಿಡ್ತು, ಅಯ್ಯೋ ಅಂತ. ಯಾಕಂದರೆ ನಾವು ಯೂಶ್ವಲಿ ಯಶವಂತಪುರಕ್ಕೆ ಹೋದರೆ ಈ ಥರ ಎಲ್ಲ ಇರೋಲ್ಲ. ಅಲ್ಲಿ ಸ್ವಲ್ಪ ನೀಟಾಗಿರುತ್ತೆ ರೋಡ್ಸ್ ಎಲ್ಲ. ಈ ಥರ ಎಷ್ಟೊಂದು ಗಲೀಜಾಗಿ ಇರೋದಿಲ್ಲ ಅಲ್ಲಿ. ಫೈನಲಾಗಿ ಆಟೋ ಬುಕ್ ಮಾಡಿದ್ವಿ, ಎಲ್ಲ ತೊಗೊಂಡು. ಆಟೋ ಕೂಡ ಸಿಗಲಿಲ್ಲ, ನಾರ್ಮಲ್ ಆಟೋನೇ. ಪ್ರೈಸ್ ಜಾಸ್ತಿ ಹೇಳಿದ್ರು. ಸೊ ಪರವಾಗಿಲ್ಲ ಅಂತ ಅದೇ ಆಟೋದಲ್ಲಿ ಬಂದ್ವಿ. ನೋಡಿ, ಆನ್ ದಿ ವೇ ಬರ್ತಾ ಇದೊಂದು ಈದಿಗೆ ಫುಲ್ಲು ಕುರಿ ಸೇಲ್ ಮಾಡೋಕ್ಕೆ ಇಟ್ಟಿದ್ರು.
ಒಂದೊಂದು ಕುರಿ ಎಷ್ಟು ಉದ್ದ ಹೆಂಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಅಂದರೆ ಗೆಜ್ಜೆ ಎಲ್ಲ ಕಟ್ಬಿಟ್ಟಿದ್ದಾರೆ ಕತ್ತಿಗೆ, ಆ ಹೊಟ್ಟೆಗೆ ಗೆಜ್ಜೆಗಳು ಎಲ್ಲ ಕಟ್ಟು ಚೆನ್ನಾಗಿದೆ. ಅದು ಪ್ರೈಸು ಕೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಆಟೋದಲ್ಲಿರೋದ್ರಿಂದ ಕೇಳೋಕ್ಕಾಗಿಲ್ಲ. ಮೇ ಬಿ ಒಂದೊಂದು ಕುರಿ ಒಂದು 20, 30, 40 ಡಿಪೆಂಡ್, ಅದೇ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಆ ಥರ. ಸೆಲೆಕ್ಟ್ ಮಾಡಿರೋ ಕುರಿನ ಏನು ಮಾಡ್ತಾರೆ ಅಂದರೆ ಪೇಂಟ್ ಹಾಕ್ತಾರೆ. ಅದು ಯಾವುದೋ ಯೆಲ್ಲೋ ಕಲರ್ ಪೇಂಟ್ನ ತಲೆ ಮೇಲೆ ಸಮಥಿಂಗ್ ಕೊಂಬಿರುತ್ತಲ್ಲ ಅದ್ರ ಮೇಲೆ ಮತ್ತು ತಲೆ ಮೇಲೆಲ್ಲ ಹಾಕಿ ಸಪ್ರೇಟಾಗಿ ಇಟ್ಬಿಡ್ತಾರೆ. ಬುಕ್ಕಿಂಗ್ ಆಗಿರೋದು. ಸೊ ಬುಕ್ ಮಾಡಿ ಅವರು ಅಡ್ವಾನ್ಸ್ ಏನಾದರೂ ಅಡ್ವಾನ್ಸ್ ಅನಿಸುತ್ತೆ, ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅದಾದಮೇಲೆ ಆಟೋ ಏನಾದರೂ ತೊಗೊಂಡು ಹೋಗ್ತಾರೆ. ಆ ಥರ ಫುಲ್ಲು ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಇಲ್ಲಿ ಆನ್ ದಿ ವೇ. ಅಷ್ಟು ಕುರಿಗಳಿತ್ತು. ಇದಕ್ಕೆ ಕುರಿ ಅಂತ ಹೇಳ್ತಾರೋ ಟಗರು ಅಂತ ಹೇಳ್ತಾರೆ, ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಒಂದೊಂದು ಥರ ಇದೆ ನೋಡಿ, ಒಂದೊಂದು ಕಲರಲ್ಲಿದೆ. ಈ ಪಾಂಡ ಥರ ಕಣ್ಣ ಹತ್ರ ಎಲ್ಲ ಬ್ಲ್ಯಾಕ್ ಮಾರ್ಕ್ ಆ ಥರ ಇದೆ. ಎಷ್ಟು ಹೈಟ್ ಇದೆ, ಹೆಂಗಿದೆ, ಅದಕ್ಕೆ ಎಷ್ಟು ತಿಂಗಳಿಂದ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ಫುಡ್ ಹಾಕಿ ಅಂತ ಗೊತ್ತಿಲ್ಲ. ಚೆನ್ನಾಗಿ ಇತ್ತು ಎಲ್ಲ ನೋಡೋಕ್ಕೆ. ಬಟ್ ಎಲ್ಲ ಬಲಿ ಆಗಿಬಿಟ್ಟು ಆಲ್ರೆಡಿ ಎಲ್ಲರ ಹೊಟ್ಟೆ ಸೇರ್ಕೊಂಬಿಟ್ಟಿರುತ್ತೆ ಅದು. ಅದನ್ನು ತಗೊಳ್ಳೋಕ್ಕೆ ತುಂಬ ಜನ ಬಂದಿದ್ದರು. ಎಷ್ಟು ಜನ ಅಂದರೆ ನೋಡಿ ಅದು ಹೇಗೆ ಸೆಲೆಕ್ಟ್ ಮಾಡ್ತಿದ್ರು ಗೊತ್ತಿಲ್ಲ. ಅದರಲ್ಲಿ ಬೇರೆ ರೈತರು ಬೇರೆ ಬಂದಿದ್ದರು. ಒಂದು ಸ್ವಲ್ಪ ಕುರಿಗಳನ್ನ ತಗೊಂಡು ಎಲ್ಲ ಹಳ್ಳಿಗಳ ಕಡೆಯಿಂದ ಬರ್ತಾರಲ್ಲ ಅವರು ಕೂಡ ಬಂದುಬಿಟ್ಟಿದ್ರು ಎಲ್ಲ. ಚಂದನ TV ಟವರ್ ಇದೆಯಲ್ಲ, ಸೊ ಅಲ್ಲಿ ಇಟ್ಟಿದ್ರು. ಮೇ ಬಿ ಎವ್ರಿ ಇಯರ್ ಇಡ್ತಾರೋ ಏನೋ ಗೊತ್ತಿಲ್ಲ. ನಾನು ಇದ್ದೇ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು. ಆಲ್ಮೋಸ್ಟ್ ಹತ್ತತ್ರ 2 ಕಿಲೋಮೀಟರ್ಸ್ವರೆಗೂ ಇಟ್ಟಿದ್ರು. ಅಷ್ಟು ಕುರಿಗಳಿತ್ತು. ಅಂದರೆ ಒಂದು 1 ವೀಕ್ವರೆಗೂ ತುಂಬ ಬ್ಯಾಡ್ ಸ್ಮೆಲ್ ಇತ್ತು ಅಲ್ಲಿ. ಆಮೇಲೆಲ್ಲ ಕ್ಲೀನ್ ಮಾಡಿದ್ದಾರೆ ಅನಿಸುತ್ತೆ. ಆ ಕಡೆ ಹೋಗೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಇತ್ತು. ಇವಾಗೆಲ್ಲ ನಾರ್ಮಲಾಗಿ ಆಗಿದೆ. ನಾನು ಈ ಕಡೆ ಹೋಗ್ತಾ ಬರ್ತಾ ನೋಡ್ತಾ ಇರ್ತೀನಿ ಒಂದೊಂದು ಕುರಿ ಯಾವ್ಯಾವ ವೆರೈಟಿ ಇದೆ, ಹೇಗಿದೆ ಅಂತ. ಬಿಕಾಸ್ ನಾನು ಈ ಥರ ಲೈವಾಗಿ ಎಷ್ಟೊಂದು ಕುರಿಗಳು ಎಲ್ಲ ನೋಡಿಲ್ಲ ಯಾವತ್ತೂ. ನಾರ್ಮಲ್ ಮಟನ್ ಶಾಪಲ್ಲಿ ಸಿಗುತ್ತಲ್ಲ ವೈಟ್ ಕುರಿ, ಅದಷ್ಟೇ ನೋಡಿರೋದು. ಈ ಥರ ಕಲರ್ ಒಂದೊಂದು ಥರ ಟಗರುಗಳು, ಸೊ ಈ ಥರ ಎಲ್ಲ ನಾನು ನೋಡಿಲ್ಲ. ಸೊ ಅದಕ್ಕೆ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇದೆಲ್ಲ ಬಕ್ರೀದ್ಗೆ, ಅಂದರೆ ಬಕ್ರೀದ್ಗೆ ಮುಂಚೆನೇ ಮೇ ಬಿ 3 ಡೇಸೋ 5 ಡೇಸೋ ಏನೋ ಗೊತ್ತಿಲ್ಲ, ತುಂಬ ದಿನವೇ ಇತ್ತು ಇಲ್ಲಿ. ಎಲ್ಲ ಸೇಲ್ಗೆ ತೊಗೊಂಬಂದು ಇಟ್ಕೊಂಡಿದ್ರು. ಹಾಗೆ ನೋಡ್ತಾ ಹೇಗೆ ಮನೆ ಬಂತು ಅಂತಲೇ ಗೊತ್ತಾಗಲಿಲ್ಲ. ಮನೆ ರೀಚ್ ಆದ್ವಿ. ಮತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನಾನ್ ವೆಜ್ ಮಾಡೋಣ ಅಂತ ಮಟನ್ ತೊಗೊಂಬರೋಣ ಅಂತ ಹೋದ್ವಿ. ಅಲ್ಲೇ ಕೂಡ ನೋಡ್ತಾ ಇದ್ದೀರಲ್ಲ ಕುರಿಗಳಿಟ್ಟಿದ್ದಾರೆ ಅಲ್ಲಿ ಕೂಡ ಸೇಲಿಗೆ. ಮತ್ತು ನಮ್ಮ ಡ್ಯಾಡಿದು ಬರ್ಡೇ ಕೂಡ ಇತ್ತು May 31ಗೆ. ಸೊ ಅವ್ರ ಬರ್ಡೇ ಇರಬೇಕಾದ್ರೂ ಅಷ್ಟೇ, ಅವರು ಇವಾಗಿಲ್ಲ, ಇಲ್ಲದೇ ಇರುವಾಗ ಕೂಡ ಅಷ್ಟೇ, ಅವ್ರ ಬರ್ಡೇ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ ನಾನು. ಅದಕ್ಕೆ ಒಂದು ಕೇಕು ಮತ್ತು ಒಂದು ಯಾವುದಾದ್ರೂ ಬಟ್ಟೆ ತೊಗೊಳ್ಳೋಣ ಅಂತ ಬಂದು ನಾನ್ ವೆಜ್ ತೊಗೊಂಡು ಒಂದು ಟೀ ಶರ್ಟ್ ತೊಗೊಂಡು ಸ್ಟೈಲ್ ಯೂನಿಯನಲ್ಲಿ ಯಾವುದಾದ್ರೂ ಒಂದು ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ 2-3 ಡೇಸ್ ಲೇಟಾಗೇ ಮಾಡಿದ್ವಿ ಬರ್ಡೇ. ಬರ್ಡೇ ದಿನವೇ ಮಾಡೋಕ್ಕಾಗಿಲ್ಲ. ನಾನು ನನ್ನ ವರ್ಕಲ್ಲಿ ಬ್ಯುಸಿ ಇದ್ದೆ ಮತ್ತು ಆರವ್ ಕೂಡ ಬ್ಯುಸಿ ಇದ್ದರು. ಅದಕ್ಕೆ ಅವತ್ತು ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ 2 ಡೇಸ್ ಆದಮೇಲೆ ಮಾಡಿದ್ದು. ಕೇಕ್ ಆರ್ಡರ್ ಮಾಡಿದ್ವಿ. ಕೇಕ್ ಬರೋ ಅಷ್ಟರಲ್ಲಿ ಏನಾದರೂ ಅಲ್ಲಿ ತೊಗೊಂಡು ತಿನ್ನೋಣ ಅಂತ ನೋಡ್ತಾ ಇದ್ದೆ. ಬಟ್ ಏನು ತೊಗೊಳ್ಳೋದು, ನಂಗೆ ಅಲ್ಲಿ ಅಮಾಸಲ್ಲಿ ಏನು ತಿನ್ನಬೇಕಂತ ಕೂಡ ಇಷ್ಟ ಆಗೋಲ್ಲ. ನನಗೆ ಇವಾಗ ಕೇಕ್ ವಾಲ ಮನೆ ಹತ್ರ ಆಗಿದೆಯಲ್ಲ, ಕೇಕ್ ವಾಲದಲ್ಲೇ ಇಷ್ಟ ಆಗೋದು. ಅಮಾಸಲ್ಲಿ ಅಮಾಸ್ ಟ್ರೆಂಡೆಲ್ಲ ಹೋಗ್ಬಿಟ್ಟಿದೆ ಇವಾಗ, ಯಾರೂ ಜನ ಕೂಡ ಹೋಗೋದಿಲ್ಲ. ಬಟ್ ಆದರೂ ಏನಾದ್ರು ತೊಗೊಂಡು ತಿನ್ನೋಣ ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಆರವ್ ಕೇಳ್ತಿದ್ದೆ ಅದು ತೊಗೋತೀನಿ ಇದು ತೊಗೋತೀನಿ ಅಂತ.
ನೀನು ಡಯಟ್ ಅಂತೀಯ, ಹೆಲ್ದಿ ಫುಡ್ಸ್ ಅಂತೀಯ, ಮತ್ತು ನೋಡಿದ ತಕ್ಷಣ ಕೇಳ್ತೀಯ ಅಂತ ಅದು ಇದು ಕಾನ್ವರ್ಸೇಷನ್ಸ್ ನಡೀತಿತ್ತು ನಮ್ಮ ಮಧ್ಯ. ನಮ್ಮ ಡ್ಯಾಡಿಗೆ ಯೂಶ್ವಲಿ ಸ್ವೀಟ್ಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ, ಇಷ್ಟ ಆಗೋದಿಲ್ಲ ಅವ್ರಿಗೆ. ಅದಕ್ಕೆ ನಾನ್ ವೆಜ್ ತೊಗೊಂಡ್ವಿ. ಮಟನ್ ಅಂದರೆ ತುಂಬ ಇಷ್ಟ. ಮಟನ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಇಟ್ಬಿಟ್ಟು ಆಮೇಲೆ ಮೇಲೆ ಇಡೋಣ ಅಂತ ತೊಗೊಂಡಿದ್ದು. ಕೇಕ್ ಯೂಶ್ವಲಿ ಎವ್ರಿ ಬರ್ಡೇಗೆ ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರನೇ ತೊಗೊಂಡಿದ್ದು. ಬಟ್ಟೆ ನಾನು ಹೈಸ್ಕೂಲಿರ್ಬೇಕಾದ್ರಿಂದನೂ ಎವ್ರಿ ಇಯರ್ ನನ್ನ ಪಾಕೆಟ್ ಮನಿನಲ್ಲೇ ನಾನು ಬಟ್ಟೆ ಕೊಡಿಸ್ತಿದ್ದೆ. ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸ್ತಿದ್ದೆ. ಅಂದರೆ ನನ್ನ ಕೈಲಿ ಪ್ಯಾಂಟು, ಜೀನ್ಸ್ ಆಗಿರ್ಬೋದು, ಟಿ ಶರ್ಟು ಇಲ್ಲ ಪ್ಯಾಂಟ್, ಫಾರ್ಮಲ್ಸ್ ಆಗಿರ್ಬೋದು, ಎಷ್ಟಾಗ್ತಿತ್ತೋ ಅಷ್ಟು ಕೊಡಿಸ್ತಿದ್ದೆ. ಇವಾಗ ಟಿ ಶರ್ಟ್ ತೊಗೊಂಡಿರೋದು ಅಷ್ಟೇ. ಯಾಕಂದರೆ ಅವರೇ ಇಲ್ವಲ್ಲ ಹಾಕ್ಕೊಳ್ಳೋಕ್ಕೆ, ಮತ್ತು ಏನಕ್ಕೆ ಅಂತ ಒಂದು ಟಿ ಶರ್ಟ್ ತೊಗೊಂಡು ಇಟ್ಟಿರೋದು. ನಮ್ಮ ಡ್ಯಾಡಿ ಜೀನ್ಸ್ ಆಗಿರ್ಬೋದು, ಟಿ ಶರ್ಟ್, ಫಾರ್ಮಲ್ಸ್, ಕ್ಯಾಶುವಲ್ಸ್ ಎಲ್ಲ ಹಾಕ್ತಿದ್ರು. ಅವ್ರು ಇದೇ ಇಷ್ಟಪಡ್ತಾರೆ, ಅದೇ ಇಷ್ಟ ಅಂತ ಆ ಥರ ಏನಿಲ್ಲ. ಊಟದಲ್ಲಂತೂ ನಾನ್ ವೆಜ್ ತುಂಬ ಇಷ್ಟ ಅವ್ರಿಗೆ. ಫಿಶ್ ಫ್ರೈ ಮತ್ತು ಮಟನ್ ಕೂಡ ಅಷ್ಟೇ ತುಂಬ ಇಷ್ಟ. ಎವ್ರಿ ವೀಕ್ ಅವ್ರಿಗೆ ಮಟನ್ ಇರಲೇಬೇಕಾಗಿತ್ತು. ಫಿಶ್ ಫ್ರೈ ಎಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನಾವು ಲೇಟಾಗಿ, ಅಂದರೆ ಸಂಜೆ ರೀಚ್ ಆಗಿದ್ದಲ್ವ, ಸೊ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಫಿಶ್ ಫ್ರೈ ಎಲ್ಲ. ಅದಕ್ಕೆ ಮಾಡೋಕ್ಕಾಗೋದಿಲ್ಲ, ಪೂಜೆಗೆ ಲೇಟ್ ಆಗುತ್ತೆ ಅಂತ ಫಿಶ್ ಎಲ್ಲ ಮಾಡಿಲ್ಲ. ಮಟನ್ ಮಾಡಿದ್ವಿ. ಇವಾಗ ಪೂಜೆಗೆ ಕೇಕು, ಒಂದು ಬಟ್ಟೆ ಮತ್ತು ಫ್ರೂಟ್ಸ್ ಇಟ್ಟು ಪೂಜೆ ಮಾಡಿದ್ದಷ್ಟೇ. ಆಮೇಲೆ ಇದು ಇಟ್ಟಿದ್ದು ನಾನ್ ವೆಜ್ಜು, ಅದೆಲ್ಲ ಏನು ವೀಡಿಯೋ ಮಾಡಿಲ್ಲ. ನಾನ್ ವೆಜ್ ಇಟ್ಬಿಟ್ಟು ನಾನು ಡೈರೆಕ್ಟ್ ಮೇಲೆ ಇಟ್ಬಿಟ್ಟೆ. ಗುಡ್ಡಿ ಕೇಕ್ ನೋಡಿದ್ರೆ ಸಾಕು, ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲೇ ನೋಡಲಿ, ಟಿ ವಿನಲ್ಲಿ ನೋಡಿದ್ರು ಕೂಡ ಅಷ್ಟೇ, ಡೈರೆಕ್ಟಾಗಿ ಕೇಕ್ ನೋಡಿದ್ರು ಕೂಡ ಅಷ್ಟೇ. ಯಾವುದೇ ಏನು ಫಂಕ್ಷನ್ ತೊಗೊಂಡು ಬಂದಿದ್ರು ಕೇಕು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಏನೋ ಇಷ್ಟ, ಕೇಕ್ ಸಿಗುತ್ತಲ್ಲ ತಿನ್ನೋಕ್ಕೆ ಅಂತ ಆ ಕೇಕ್ ಕಟ್ ಮಾಡಬೇಕು, ಅವಳು ಫಸ್ಟ್ ತಿನ್ನಬೇಕು ಅಷ್ಟೇ ಅವಳು. ನಮ್ಮ ಡ್ಯಾಡಿನೇ ಹುಟ್ಟಿ ಬಂದಿದ್ದಾರೆ ಗುಡ್ಡಿ ರೂಪದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಅವರೇನೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಅವ್ರದ್ದೇ ಬ್ಲಡ್ ಗ್ರೂಪ್ ಬಂದಿದೆ, ಅವ್ರದ್ದೇ ಲೆಟರ್ ಬಂದಿದೆ, ಅವ್ರದ್ದೇ ರಾಶಿ ಬಂದಿದೆ, ಎಲ್ಲ ಸಿಮಿಲ್ಯಾರಿಟಿ ಅವರೇನೆ. ನೋಡೋಕ್ಕೂ ಅಷ್ಟೇ, ನೋಡ್ತಿರ್ಬೋದು ಅವ್ರ ಥರನೇ ಇರೋದು. ಎಲ್ಲ ಸಿಮಿಲ್ಯಾರಿಟೀಸು ಇದೆ. ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ನನ್ನ ಹೊಟ್ಟೆನಲ್ಲಿ. ಮತ್ತು 1 ಇಯರ್ ಒಳಗೆ ನಾನು ಕನ್ಸೀವ್ ಆದೆ. ಅವ್ರು ತೀರ್ಕೊಂಡು 1 ಇಯರ್ ಒಳಗೇ ಕನ್ಸೀವ್ ಆಗಿರೋದು. ಸೊ ಅದರಿಂದ ಅವರೇ ನನ್ನ ಜೊತೆಲಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.